ಅಲ್ಲ ರೀ, ಮೊನ್ನೆ ಬೆಂಗಳೂರು ಹೋಗ್ಬೇಕು ಅಂತ ಹೇಳಿ ಹೋಗಿ ಬಂದ್ರಿ. ಈಗ ಮತ್ತೆ ಡ್ಯೂಟಿ ಹಾಕಿದ್ದಾರೆ, ಎಲ್ಗೋ ಹೋಗ್ಬೇಕು ಅಂತಿದ್ದೀರಾ, ಏನ್ ಕತೆ ಅಂತ? ಕೆಲವರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅನಿರೀಕ್ಷಿತ ಬದಲಾವಣೆಗಳನ್ನ ಗ್ರಹಿಸ್ಕೋಬೇಕಾಗತ್ತೆ. ಯಾವಾಗ ಬರ್ತೀರಾ? ಗೊತ್ತಿಲ್ಲ. ಬೇರೆ ಊರಿಗೆ ಹೋಗ್ತಾ ಇದ್ದೀನಲ್ವಾ, ಡ್ಯೂಟಿ ಯಾವಾಗ ಮುಗಿಯುತ್ತೆ ಏನೂ ಗೊತ್ತಿಲ್ಲ. ಈಗ ಮನೆಯಲ್ಲಿ ನಾನು ಇಲ್ಲದೆ ಹೋದ್ರೆ ಏನಂತೆ? ನರಸಿಂಹ ಇದ್ದಾನಲ್ಲ, ಎಲ್ಲ ಜವಾಬ್ದಾರಿ ಅವನೇ ತಗೋತಾನೆ. ಡ್ಯೂಟಿಗೆ ತಾನೇ ಹೋಗ್ತಿದ್ಯಾ? ದೇಶಾಂತರ ಹೋಗೋಂತರ ಮಾತಾಡ್ತಿದ್ಯಲ್ಲ. ಭುಜ, ಇಷ್ಟು ದಿನ ನಾನು ನಿನ್ನ ಏನೇ ರೇಗಿಸಿದ್ರು, ಏನೇ ಬೈದಿದ್ರು, ಯಾವುದನ್ನ ಮನ್ಸು ಕಚ್ಕೊಳ್ದೆ ನಾ ಕ್ಷಮಿಸ್ಬಿಡ್ತೀಯಲ್ಲ? ನೀ ಏನೇ ಬೈದ್ರು ಏನೇ ಅಂದ್ರು ನಾನಂತೂ ಬೇಜಾರು ಮಾಡ್ಕೊಳಲ್ಲ. ಯಾಕೆ ಅಂದ್ರೆ ಈ ಜನ್ಮದಲ್ಲಿ ನಾನ್ ನಿನ್ ಋಣ ತೀರ್ಸಕ್ ಆಗಲ್ಲ ಅಣ್ಣ. ಮದ್ವೆ ಆಗಿ ಗಂಡನ ಮನೆಗೆ ಹೋಗದೆ ನಿನ್ ಮನೇಲೇ ಇದ್ರೂನು ಇಷ್ಟು ಚೆನ್ನಾಗಿ ನನ್ನನ್ನು ಸಾಕಿದ್ಯಾ. 3 ಹೊತ್ತು ತಿಂತೀನಿ, ಗುಂಡಕ್ಕೆ ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅದು ನೀನ್ ಹಾಕಿರೋ ಭಿಕ್ಷೆ ಅಣ್ಣ. ಹಂಗ್ ನೋಡಿದ್ರೆ ನಾನೇ ದಡ್ಡಿ ತರ ಏನೇನೋ ಮಾತಾಡ್ತಿರ್ತೀನಿ, ನಿನ್ ಮಕ್ಳಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇರ್ತೀನಿ. ಅದಕ್ಕೆ ನಾನೇ ನಿನ್ನ ಕ್ಷಮೆ ಕೇಳ್ತೀನಿ. ಸಾಧ್ಯವಾದ್ರೆ ನೀನೇ ನನಗೆ ಕ್ಷಮಿಸ್ಬಿಡೋಣ. ಏನ್ ಬಣ್ಣ ತಂಗಿರೋದು? ಓ, ನಿಮ್ಮ ಅತ್ತಿಗೆ ಜೊತೆ ಎಷ್ಟು ಸಲಿಗೆ ಪ್ರೀತಿಯಿಂದ ಇದೆಯೋ ಅದೇ ರೀತಿ ನರಸಿಂಹ, ದೀಪ ನಿನ್ನ ಮಕ್ಕಳು ಅನ್ಕೊಂಡು ಅವ್ರ ಜೊತೆನೂ ಹಾಗೆ ಇದ್ಬಿಡು. ಸರಿ. ಗಣ್ಣ ಆಗ್ಬೇಕು ಅಂತ ಅರ್ಧಂಬರ್ಧ ಊಟ ಎಲ್ಲ ಮಾಡಕ್ ಹೋಗ್ಬೇಡ. ಹೊಟ್ಟೆ ತುಂಬಾ ತಿನ್ನು. ಈ ಮನೆಯಲ್ಲಿ ನೀನು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ನೀನಾಗೆ ಬಂದ್ಯೋ ಅಥವಾ ನಿನ್ ಗಂಡನ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಅನ್ಕೊಂಡು ಬಂದ್ಯೋ ಏನು ತೊಂದರೆ ಇಲ್ಲ. ಆದ್ರೆ ನಿನ್ ಗಂಡ ಬಂದು ಕರೆದಾಗ ನಗನಗ್ತಾ ಅವ್ರ ಜೊತೆ ಹೋಗು. ಅವತ್ತು ಹೆಣ್ಮಕ್ಳಿಗೆ ಗಂಡನ ಮನೆಯೇ ಶಾಶ್ವತ. ಒಂದೇ ಒಂದ್ಸಲ ಪೊಲೀಸಪ್ಪ ಅನ್ನು. ಪೊಲೀಸಪ್ಪ? ಖುಷಿಯಾಗುತ್ತೆ. ನಾವು ಮಕ್ಕಳು ಅಲ್ಲ ಅಪ್ಪ ಡ್ಯಾಡಿ ಪಪ್ಪ ಅಂತ ಕರೆದ್ರೆ ನೀನು ಮಾತ್ರ ಬಾಯ್ ತುಂಬ ಪೊಲೀಸಪ್ಪ ಪೊಲೀಸಪ್ಪ ಅಂತ ಕರೀತೀಯ. ಪೊಲೀಸಪ್ಪ ಒಂಥರ ಮಾತಾಡ್ತಿದ್ಯಾ? ಯಾಕೋ ಗೊತ್ತಿಲ್ಲ, ಇವತ್ತು ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತಾ ಇದೆ. ಒಂಥರ ನಿರಾಳ ಅನ್ನಿಸ್ತಾ ಇದೆ. ನಿನ್ನನ್ನು ನೀನು ಬದಲಾಯಿಸ್ಕೊಂಡು ನಿಮ್ಮ ಮನೆಯವ್ರ ಜೊತೆ ಹೊಂದಿಕೊಂಡು ಹೋಗೋದನ್ನ ಮಾತ್ರ ಮರಿಬೇಡ ದೀಪ. ಮೋಡ ಕವಿದಿದ್ರು ಮತ್ತೆ ಆಕಾಶ ತಿಳಿ ಆಗ್ಲೇಬೇಕು. ಇವತ್ತು ನಿನ್ನ ಜೀವನದಲ್ಲಿ ಕತ್ಲು ಆವರಿಸ್ಕೊಂಡಿರ್ಬೋದು, ನಾಳೆ ಮತ್ತೆ ಬೆಳಕು ಬಂದೇ ಬರುತ್ತೆ. ನಿನ್ನ ಸ್ವಾಗತಿಸೋದಕ್ಕೆ ನೀನ್ ತಯಾರಾಗಿರ್ಬೇಕು ಅಷ್ಟೇ. ಏನೇ ಆದ್ರೂ ಎಲ್ಲರನ್ನು ಬಿಟ್ಟು ನಾನೊಬ್ನೇ ದೂರ ಹೋಗ್ತಾ ಇದ್ದೀನಿ ದೇವ್ರೆ. ನನ್ನ ಇಚ್ಛೆಯಂತೆ ನಿಮ್ಮ ಆಶೀರ್ವಾದದಿಂದ ನನ್ನ ಕೆಲಸ ನನ್ನ ಮಗನಿಗೆ ಸಿಕ್ಕೋ ಹಾಗಾಗ್ಲಿ.
ಅವನ ಕಾಲ ಮೇಲೆ ನಿಂತು ನನ್ನ ಸಂಸಾರನ ಅವನು ನೋಡ್ಕೊಳ್ಳೋ ಹಾಗಾಗಲಿ. ಲಾರಿ ಕ್ಲೀನರ್ ಅವರಾ? ಈ ನಂಬರ್ನ ನಿಮ್ಮ ಓನರ್ ಕೊಟ್ಟರು ಸರ್. ಇಲ್ಲಿ ಪುಡ್ಲೂರು ಕ್ರಾಸ್ ಇದೆಯಲ್ಲ, ಆ ಕ್ರಾಸಲ್ಲಿ ಮೂಲೆಯಲ್ಲಿ ಕಾಯ್ತಾ ಇದ್ದೀನಿ ಸರ್. ಲಾರಿ ಎಷ್ಟೊತ್ತಿಗೆ ಬರುತ್ತೆ ಸರ್? 2 ನಿಮಿಷದಲ್ಲಿ ಅಲ್ಲಿ ಇರ್ತೇವೆ ಸರ್. ಯಾರ್ದು ಫೋನು? ಅದು ಪಾಟೀಲು. ಏನಂತೆ? ಅದೇ ಓಟು ಅಂತ. ಹಾ, ಟೈಮ್ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳು. ಹೇಳಿದ್ದೀನಿ. ಈ ತರ ಓಡಿಸಿದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಹೋಗ್ರಿ. ಹೋಗ್ತೀನಿ.